ಎಲ್ಲರಿಗೂ ನಮಸ್ಕಾರ. ಇವತ್ತು ಮಾವಿನಕಾಯಿಯಿಂದ ಮಾಡುವ 2 ರೆಸಿಪಿಗಳನ್ನು ತೋರಿಸ್ತಾ ಇದ್ದೇನೆ. ಈಗ ಮೊದಲಿಗೆ ಮಾವಿನಕಾಯಿಯನ್ನು ಚೆನ್ನಾಗಿ ತೊಳೆದು ತಂದು ಅದರ ಸಿಪ್ಪೆಯನ್ನು ತೆಗೆದುಕೊಳ್ಬೇಕು. ಕೆಲವೊಂದು ಮಾವಿನಕಾಯಿಯ ಸಿಪ್ಪೆ ತುಂಬಾನೇ ಕಹಿ ಇರ್ತದೆ, ಅದಕ್ಕಾಗಿ ಸ್ವಲ್ಪ ಸಿಪ್ಪೆ ತೆಗೆದು ತಗೊಳ್ಬೇಕು. ಸಿಪ್ಪೆ ತೆಗೆಯದೆ ಹಾಗೆ ನೀವು ಬೇಕಿದ್ರೂ ತುಂಡು ಮಾಡಿ ತಗೊಳ್ಬೋದು. ಈಗ ಕಟ್ ಮಾಡಿ ತಗೊಂಡಿದ್ದೇನೆ. ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೋಡಿ, ಚೆನ್ನಾಗಿ ಬೆಳೆದಿದೆ. ಈ ತರದ ಸ್ವಲ್ಪ ಬೆಳೆದ ಮಾವಿನಕಾಯಿ ಇದ್ರೆ ಚಟ್ನಿಗೆ ಕೂಡ ರುಚಿ ತುಂಬಾನೇ ಚೆನ್ನಾಗಿರ್ತದೆ. ಮೊದಲಿಗೆ ಸ್ವಲ್ಪ ಮಸಾಲೆ ಹುರಿದುಕೊಳ್ಬೇಕು. ಅದಕ್ಕೆ ಒಂದು ಬಾಣಲೆ ಇಟ್ಟಿದ್ದೇನೆ. ಅದರಲ್ಲಿ 2 ಒಣಮೆಣಸು ಹಾಕಿದ್ದೇನೆ. ಹಾಗೆ 4 ಹಸಿಮೆಣಸನ್ನು ಹಾಕೊಂಡಿದ್ದೇನೆ. ಮೆಣಸನ್ನು ನಿಮಗೆ ಖಾರಕ್ಕೆ ತಕ್ಕ ಹಾಗೆ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಮತ್ತೆ ಹಸಿಮೆಣಸನ್ನು ಸ್ವಲ್ಪ ತುಂಡು ಮಾಡಿ ಹಾಕ್ಕೊಳ್ಬೇಕು, ಇಲ್ಲದಿದ್ರೆ ಹುರಿಯುವಾಗ ಮೈಮೇಲೆ ಸಿಡಿತದೆ. ಈಗ 2 ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡು ಮೆಣಸನ್ನು ಸ್ವಲ್ಪ ಮೊದಲು ಹುರಿದುಕೊಳ್ಬೇಕು. ಈಗ ನಾನು ಮೆಣಸನ್ನು ಒಂದು ಸ್ವಲ್ಪ ಹುರಿದುಕೊಂಡಿದ್ದೇನೆ. ಈಗ ಅರ್ಧ ಚಮಚ ಆಗುವಷ್ಟು ಉದ್ದಿನ ಬೇಳೆಯನ್ನು ಹಾಕಿದ್ದೇನೆ. ಹಾಗೆ ಒಂದು ಸಣ್ಣ ಹಿಂಗನ್ನು ಹಾಕ್ಕೊಂಡು ಇದನ್ನು ಹುರಿಬೇಕು. ಇದು ಸ್ವಲ್ಪ ಗಟ್ಟಿ ಹಿಂಗು ಹಾಕಿದ್ದೇನೆ ನೋಡಿ. ಹಿಂಗಿನ ಪುಡಿ ಹಾಕೋದಿದ್ರೆ ನೀವು 1 ಚಮಚ ಹಾಕ್ಕೊಳ್ಬೇಕು. ಈಗ ಇದನ್ನು ಚೆನ್ನಾಗಿ ಹುರಿದುಕೊಳ್ಳುವ. ಉದ್ದಿನ ಬೇಳೆ ಮತ್ತು ಮೆಂತೆಯ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು, ಅಷ್ಟು ಹೊತ್ತು ಹುರಿದುಕೊಂಡ್ರೆ ಸಾಕು. ಈಗ ಉದ್ದಿನ ಬೇಳೆ ಮತ್ತು ಮೆಂತೆಯ ಕಲರ್ ಚೇಂಜ್ ಆಗಿದೆ. ಈಗ ಕಟ್ ಮಾಡಿದ ಮಾವಿನಕಾಯಿಯನ್ನು ಹಾಕಿ ಕೂಡ ಸ್ವಲ್ಪ ಹೊತ್ತು ಹುರಿದುಕೊಳ್ಬೇಕು. ಮಾವಿನಕಾಯಿ ಸ್ವಲ್ಪ ಚೆನ್ನಾಗಿ ಬಾಡಬೇಕು, ಅಷ್ಟು ಹೊತ್ತು ಹುರಿದುಕೊಳ್ಳಿ. ಎಣ್ಣೆಯಲ್ಲೇ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ನೀವು ಈ ಥರದ ಚಟ್ನಿ ಮಾಡಿ ತಗೊಂಡ್ರೆ ತುಂಬಾನೇ ರುಚಿಯಾಗಿರ್ತದೆ. ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿ ತಗೊಂಡಿದ್ದೇನೆ. ಅದಕ್ಕೆ ಹುರಿದಂಥ ಮಾವಿನಕಾಯಿ ಮೆಣಸೆಲ್ಲ ಹಾಕ್ಕೊಳ್ಬೇಕು. ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಇದನ್ನು ಈಗ ರುಬ್ಬಬೇಕು. ಒಂದು ಮಿಕ್ಸಿ ಜಾರನ್ನು ತಗೊಂಡು ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಳ್ತಾ ಇದ್ದೇನೆ. ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಬುವ. ಈ ಥರ ರುಬ್ಬಿದ್ದೇನೆ ನೋಡಿ. ಈಗ ಇದನ್ನೊಂದು ಪಾತ್ರೆಯಲ್ಲಿ ತೆಗೆದುಕೊಳ್ಬೇಕು. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಹಾಕಬೇಕು. ಒಗ್ಗರಣೆ ಬೇಕಿದ್ರೆ ಹಾಕ್ಕೊಳ್ಬೋದು, ಇಲ್ಲದಿದ್ರೆ ಹೀಗೆ ನೀವು ಚಟ್ನಿ ತಗೊಂಡ್ರೂ ಆಗ್ತದೆ. 2 ಚಮಚ ಕೊಬ್ಬರಿ ಎಣ್ಣೆಯಲ್ಲಿ 1 ಚಮಚ ಸಾಸಿವೆ ಮತ್ತು 1 ಕಡ್ಡಿ ಕರಿಬೇವು ಹಾಕ್ಕೊಂಡು ಒಗ್ಗರಣೆ ಮಾಡಿದ್ದೇನೆ. ಈ ಒಗ್ಗರಣೆಯನ್ನು ಚಟ್ನಿಗೆ ಹಾಕಿದರೆ ಆಯಿತು. ರುಚಿಯಾದ ಮಾವಿನಕಾಯಿಯ ಚಟ್ನಿ ರೆಡಿಯಾಗಿದೆ. ದೋಸೆಗೆ, ಅನ್ನಕ್ಕೆ ಎಲ್ಲದಕ್ಕೂ ತುಂಬಾನೇ ಚೆನ್ನಾಗಿ ಆಗ್ತದೆ. ಈಗ ಮಾವಿನಕಾಯಿಯ ಇನ್ನೊಂದು ರೆಸಿಪಿ ತೋರಿಸ್ತಾ ಇದ್ದೇನೆ. ಮಾವಿನಕಾಯಿಯನ್ನು ಸಿಪ್ಪೆ ತೆಗೆದು ಕಟ್ ಮಾಡಿ ತಗೊಂಡಿದ್ದೇನೆ. ಈ ಥರ ದೊಡ್ಡ ದೊಡ್ಡ ಪೀಸ್ ಮಾಡ್ಬೋದು ಅಥವಾ ಸಣ್ಣಗೆ ಬೇಕಿದ್ರೂ ಕಟ್ ಮಾಡಿ ತಗೊಳ್ಬೋದು. ಈಗ ಇದನ್ನು ಮೊದಲು ಬೇಯಿಸಿಕೊಳ್ಬೇಕು. ಒಂದು ಪಾತ್ರೆಯಲ್ಲಿ ಮಾವಿನಕಾಯಿಯನ್ನು ಹಾಕ್ಕೊಳ್ಬೇಕು. ಹಾಗೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಮತ್ತು ಸ್ವಲ್ಪ ಬೆಲ್ಲ. ಸಿಹಿ ಇದ್ದ ಮಾವಿನಕಾಯಿ ಆದರೆ ಬೆಲ್ಲ ಸ್ವಲ್ಪ ಕಡಿಮೆ ಸಾಕಾಗ್ತದೆ. ಹಾಗೆ ಜಾಸ್ತಿ ಹುಳಿ ಇದ್ದ ಮಾವಿನಕಾಯಿ ಆದರೆ ನೀವು ಬೆಲ್ಲವನ್ನು ಜಾಸ್ತಿ ಹಾಕ್ಕೊಳ್ಬೇಕು. ನಾನಿಲ್ಲಿ 2 ತುಂಡಾಗುವಷ್ಟು ಬೆಲ್ಲವನ್ನು ಹಾಕಿದ್ದೇನೆ. ಈಗ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಬೇಯಿಸಿಕೊಳ್ಬೇಕು. ಒಂದು 5 ನಿಮಿಷ ಬೇಯಿಸಿದರೆ ಸಾಕಾಗ್ತದೆ. ಈಗ ಇದು ಬೇಯುವಷ್ಟು ಹೊತ್ತಿಗೆ ಇದಕ್ಕೆ ಬೇಕಾದ ಮಸಾಲೆಯನ್ನು ಹುರಿದುಕೊಳ್ಳುವ. ಒಲೆ ಮೇಲೆ ಬಾಣಲೆ ಇಟ್ಟು ಅದರಲ್ಲಿ 2 ಚಮಚ ತೆಂಗಿನ ಎಣ್ಣೆಯನ್ನು ಹಾಕಿದ್ದೇನೆ. ಹಾಗೆ 4 ರಿಂದ 5 ಮೆಣಸನ್ನು ಹಾಕ್ಕೊಳ್ತಾ ಇದ್ದೇನೆ. ಮೆಣಸು ನಿಮಗೆ ಖಾರಕ್ಕೆ ತಕ್ಕ ಹಾಗೆ ನೀವು ಹಾಕ್ಕೊಳ್ಬೇಕು. ಹಾಗೆ ಮೊದಲಿಗೆ ನಾನು ಮೆಣಸನ್ನು ಹುರಿದುಕೊಳ್ತಾ ಇದ್ದೇನೆ. ಮೆಣಸು ಸ್ವಲ್ಪ ಹುರಿದಾದ್ಮೇಲೆ 2 ಚಮಚ ಉದ್ದಿನಬೇಳೆ ಮತ್ತು ಅರ್ಧ ಚಮಚ ಮೆಂತೆಕಾಳನ್ನು ಹಾಕ್ಕೊಂಡು ಹುರಿಬೇಕು. ಕಡೆಗೆ ಒಂದು ಸ್ವಲ್ಪ ಹಿಂಗು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಹರಳು ಹಿಂಗು ಉಂಟು ನೋಡಿ, ಹಾಗಾಗಿ ಒಂದು 1/4 ಚಮಚ ಆಗುವಷ್ಟು ಹಾಕಿದ್ದೇನೆ. ಹಿಂಗಿನ ಪುಡಿ ಹಾಕೋದಿದ್ರೆ 1 ಚಮಚ ಹಾಕ್ಕೊಳ್ಬೇಕು. ಇದನ್ನು ಸ್ವಲ್ಪ ಹೊತ್ತು ಹುರಿಬೇಕು. ಉದ್ದಿನ ಬೇಳೆ ಮತ್ತು ಮೆಂತೆಕಾಳಿನ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು, ಕಪ್ಪಾಗಬಾರ್ದು. ಸ್ವಲ್ಪ ಕಲರ್ ಚೇಂಜ್ ಆದರೆ ಆಯಿತು. ಈಗ ಇದು ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ನೋಡಿ, ಸ್ವಲ್ಪ ಕೂಡ ಕಪ್ಪಾಗಲಿಲ್ಲ, ಗೋಲ್ಡನ್ ಕಲರ್ ಬಂದಿದೆ. ಈಗ ಗ್ಯಾಸ್ ಆಫ್ ಮಾಡಿದರೆ ಆಯಿತು. ಇದು ಚೆನ್ನಾಗಿ ಹುರಿದಾಯಿತು. ಈಗ ಇಲ್ಲಿ 1 ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ತಗೊಂಡಿದ್ದೇನೆ. ಹುರಿದಂಥ ಮಸಾಲೆಯನ್ನು ಇದರೊಳಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ರುಬ್ಬಿಕೊಂಡ್ರೆ ಆಯಿತು. 1/4 ಚಮಚ ಆಗುವಷ್ಟು ಅರಿಶಿನ ಹುಡಿ ಹಾಕ್ಕೊಳ್ಬೇಕು. ಹಾಗೆ ನೀರು ಹಾಕಿ ಇದನ್ನು ರುಬ್ಬಿಕೊಳ್ಬೇಕು. ಈಗ ಮಾವಿನಕಾಯಿ ಚೆನ್ನಾಗಿ ಬೆಂದಿದೆ. ಈಗ ರುಬ್ಬಿದ ಮಸಾಲೆಯನ್ನು ಹಾಕ್ಕೊಳ್ಬೇಕು. ಹಾಗೆ ಮಿಕ್ಸಿಯಲ್ಲಿ ಕೂಡ ಸ್ವಲ್ಪ ನೀರು ಹಾಕಿ ಸೇರಿಸಿಕೊಳ್ಬೇಕು. ಎಷ್ಟು ತೆಳ್ಳಗೆ ಬೇಕು ನೋಡಿ ಅಷ್ಟು ನೋಡಿಕೊಂಡು ನೀವು ನೀರು ಹಾಕ್ಕೊಳ್ಳಿ. ಮಿಕ್ಸಿಯಲ್ಲಿ ಕೂಡ ನೀರು ಹಾಕಿ ಸೇರಿಸಿಕೊಂಡಿದ್ದೇನೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಉಪ್ಪು ಮತ್ತು ಬೆಲ್ಲ ತಾಗದಿದ್ರೆ ಮತ್ತೆ ಒಂದು ಸ್ವಲ್ಪ ಹಾಕ್ಕೊಳ್ಬೇಕು. ಈಗ ಇದನ್ನು ಕುದಿಸಿಕೊಳ್ಳುವ. ಈಗ ಇದು ಚೆನ್ನಾಗಿ ಕುದಿಯುತ್ತಾ ಉಂಟು. ಈಗ ನಾನು ಗ್ಯಾಸ್ ಆಫ್ ಮಾಡಿ ಇದಕ್ಕೆ ಒಂದು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೇನೆ. ಒಗ್ಗರಣೆಗೆ ತೆಂಗಿನ ಎಣ್ಣೆಯಲ್ಲಿ 1 ಚಮಚ ಸಾಸಿವೆ ಮತ್ತು 1 ಕಡ್ಡಿ ಕರಿಬೇವನ್ನು ಹಾಕಿ ಒಗ್ಗರಣೆ ಮಾಡ್ಕೊಂಡು ತಂದಿದ್ದೇನೆ. ಈ ಒಗ್ಗರಣೆಯನ್ನು ಸಾರಿಗೆ ಹಾಕಿದರೆ ರುಚಿಯಾದ ಮಾವಿನಕಾಯಿಯ ಸಾರು ಕೂಡ ರೆಡಿ ಆಗ್ತದೆ.
ಈ 2 ಮಾವಿನಕಾಯಿಯ ರೆಸಿಪಿಗಳು ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.